ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನು ಇವತ್ತೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಈಗಾಗಲೇ ನೀವು ನೋಡಿರ್ತೀರಾ. ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಈ ಹಳೆ ಹಿಂದಿನ ವಿಡಿಯೋಗಳ್ನ ಹೋಗಿ ನೋಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಈಗ ಸಂಜೆ, ಇವತ್ತು ಶುಕ್ರವಾರ, ಸಂಜೆಯಿಂದ ವಿಡಿಯೋನ ಶುರು ಮಾಡಿದ್ದೀನಿ. ಆಲ್ರೆಡಿ ಬಾಗಿಲು ಗುಡಿಸಿ ನೀರು ಹಾಕಿ ದೀಪ ಕೂಡ ಹಚ್ಚಿ ಆಯಿತು. ನಮ್ಮ ಮನೆಯವ್ರು ಬಂದಿದ್ರು, ಕಾಫಿ ಕುಡಿದು ಇಲ್ಲೇ ಒಂದು ಪುಟ್ಟ ಬಾಡಿಗೆ ಇದೆ ಅಂತ ಹೇಳಿ ಹೋದರು. ಇಲ್ಲಿ ಸ್ವೀಟ್ ಕಾರ್ನ್ ಬರುತ್ತಲ್ಲ ಅದನ್ನ ಬೇಯಲಿಕ್ಕೆ ಇಟ್ಟಿದ್ದೀನಿ. ನನ್ನ ಮಗ ಅದಕ್ಕಾಗಿ ಇಲ್ಲಿ ಕಾಯ್ತಾ ಇದ್ದಾನೆ. ಪಪ್ಪು ಏನ್ ಬೇಯಿಸ್ತಾ ಇದೀವಿ? ತಾಳು. ಅವನಿಗೆ ಖಾ ಬರಲ್ಲ, ಹಂಗಾಗಿ ಹೇಳ್ತದೆ ತಾಳು ಬೇಯಿಸ್ತದೆ ಅಂತೆ. ಇಲ್ಲೇ ಗ್ಯಾಸ್ ಎದುರಿಗೇನೆ ನಿಂತಿದ್ದಾನೆ ಸ್ನೇಹಿತರೆ. ಅವನಿಗೆ ಅದು ಈಗ ಬೇಯೋವರೆಗೂ ಸಮಾಧಾನ ಇಲ್ಲ. ಅಮ್ಮ ತೋರ್ಸುನ ಹೇಳಕ್ ಬರಲ್ಲ, ತೋರ್ತು ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಕೂರ್ಸು ಮೇಲೆ ಹಿಂಗೆಲ್ಲನ. ಇನ್ನು ಇವತ್ತು ಸಂಜೆಯಿಂದ ವಿಡಿಯೋ ಶುರು ಮಾಡಿದ್ದೀನಿ. ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ನೋಡೋಣ. ಸ್ವಲ್ಪ ದಿನಸಿ ಕೂಡ ಇಲ್ಲ, ತರಕ್ಕೆ ಹೋಗ್ಬೇಕು. ಹೇಳಿದ್ದೆ ಹೋಗೋಣ ಅಂದಿದ್ರು. ಇವಾಗ ಬೇಗನೆ ಬೆಳಕಿರುವಾಗೇನೆ, ಆದರೆ ಒಂದು ಸಣ್ಣ ಬಾಡಿಗೆ ಬಂತು ಅಂತ ಹೇಳಿ ಹೋಗಿದ್ದಾರೆ. ಇಲ್ಲೇ ಮನೆ ಹತ್ರನೇ ಒಂದು ಸೂಪರ್ ಮಾರ್ಕೆಟ್ ಇದೆ, ಅಲ್ಲಿಗೆ ಹೋಗ್ಬೇಕು ಬರ್ಲಿಕ್ಕೆ. ನೀವು ಹಳೆ ವಿಡಿಯೋದಲ್ಲೆಲ್ಲ ನೋಡಿರ್ತೀರ ನೋಡಿ. ಯಾಕೆ ಶಬ್ದ ಮಾಡ್ತದೆ? ಕೊಡು ತಟ್ಟೆ ಕೊಡು. ಕಾಳು ಕೊಡ್ತೀನಿ. ಹಂಗೆ ಹೋಗ್ಬೇಕು. ಹೋದ್ರೆ ನಿಮಗೂ ಕರ್ಕೊಂಡು ಹೋಗ್ತೀನಿ ಜೊತೆಗೆ. ನಾ ಏನೆಲ್ಲ ತರ್ತೀನಿ ಅಂತ ಹೇಳ್ತೀನಿ, ತೋರಿಸ್ತೀನಿ. ಸದ್ಯಕ್ಕೆ ಇನ್ನು ಜಾಸ್ತಿ ದಿನಸಿ ಸಾಮಾನ ತಗೊಳಲ್ಲ, ಒಂದು ಸ್ವಲ್ಪ ಅಷ್ಟೇ. ಈಗ ಅರ್ಜೆಂಟ್ ಬೇಕಾಗಿರೋವು. ಇನ್ನೇನು ಹಬ್ಬ ಬಂತಲ್ಲ, ಯುಗಾದಿ ಹಬ್ಬಕ್ಕೆ ಬೇಕಾಗಿರೋ ಅವೆಲ್ಲ ಇನ್ನೊಂದು ವಾರ ಬಿಟ್ಟು ತಗೊಂಡ್ರೆ ಆಯಿತು. ಹಬ್ಬಕ್ಕೆ ಸರಿಯಾಗಿ ದಿನಸಿನ. ಹಾಗಾಗಿ ಕೆಲವೊಂದು ಅರ್ಜೆಂಟ್ ಇರೋ ಒಂದೆರಡು ಬೇಕಾಗಿದೆ ರೇಷನ್, ಅದನ್ನು ತರಬೇಕಷ್ಟೆ. ಅವರೇ ತರ್ಬೋದು, ಜೊತೆಗೆ ಹೋಗೋಣ, ಒಂದು ಸ್ವಲ್ಪ ಹೊರಗೆ ಹೋದಂಗೆ ಆಗುತ್ತೆ ನೀವು ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮ ಪಾಪ ನೋಡಿ ಇಲ್ಲಿ ಏನು ತಾಳು. ಏಕೆ ಫೋಟೋ ತೆಗೆಯೋದು ಯಾಕೆ ಬೇಡ? ಫೋಟೋ ಬೇಡ ಅಂತ ನಾನು ಅಲ್ಲಿ ಆಟಾಡ್ತಾ ಇದ್ದ, ನಿಮಗೆ ತೋರ್ಸೋಣ ಅಂತ ಬ್ಯಾಕ್ ಕ್ಯಾಮ್ರಾ ಹಾಕಿ ವಿಡಿಯೋ ಶುರು ಮಾಡೋಣ ಅಂದ್ರೆ ಅಮ್ಮ ಫೋಟೋ ಬೇಡ ಅಲ್ಲ ಬೇಲ ಬಾಲ. ಇಲ್ಲಿ ನೋಡಿ ಇದೆಲ್ಲ ಯಾರ ಪಪ್ಪ? ಅದು ಎಲ್ಲಿಗ ತಾಗಿದ್ರೆ ಆಯಿ ಹಾಕತೆ, ಹಂಗೆಲ್ಲ ಮಾಡ್ಕೋಬಾರ್ದು. ಹೊಟ್ಟಿಗೆ ಹಾಕದ್ ಅದೇನ್ ಡಾಬಾ? ಸ್ಟೀಲ್ ಡಾಬು ನನ್ ಕಾಲಿಗೆ ಹಾಕಿದೆ ಈಗ. ತೆಗ್ದೆ ಹಾಕಿದೆ ನೋಡಿ, ಹಿಂಗಿರುತ್ತೆ. ಇವಾಗ ಮಾತು ಕಲ್ತಿದ್ದಾನೆ, ಒಂದಿಷ್ಟು ಮಾತಾಡ್ತಾನೆ, ಕೆಲವೊಂದಿಷ್ಟು. ಆದ್ರೆ ಕೆಲವೊಂದು ಅಕ್ಷರಗಳು ಬರಲ್ಲ, ಬಟ್ ಅವ್ನು ಏನ್ ಮಾತಾಡ್ತಾನೆ ಅಂತ ನಮಗೆ ಅರ್ಥ ಆಗತ್ತೆ, ನಿಮಗೆ ಅರ್ಥ ಆಗ ಸ್ವಲ್ಪ ಕಷ್ಟ. ಇನ್ನು ಮುಂದೆ ಹೋಗ್ತಾ ಮುಂದೆ ಬರೋವಂಥ ವಿಡಿಯೋಗಳಲ್ಲಿ ಈ ಥರ ಅವ್ನ ಮಾತು ಆಡೋದನ್ನ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ, ಅದು ಕಾಳು ಬೇಯ್ತಾನೆ ನೋಡಿ, ಅವನಿಗೆ ಕೊಡ್ಬೇಕು ಇವಾಗ ನಾನು. ಇದ್ರೆ ಅವ್ನು ಬಿಡಲ್ಲ, ಇಲ್ಲೇ ಕಾದು ಇಲ್ಲೇ ಇದ್ದಾನೆ ಅಡುಗೆ ಮನೇಲೆ. ಅದು ಬೇಕೇ ಬೇಕು ಅಂತ. ಪಾಪ ಅಲ್ಲ, ಹಂಗೆ ಮಾಡಬಾರ್ದು. ಅಪ್ಪ ಬೈತಾರೆ, ಬೇಡ. ಏನೇನೋ ಕಿತಾಪತಿ ಮಾಡ್ತದ ಸ್ನೇಹಿತರೆ. ಇಲ್ಲಿ ಗ್ಯಾಸ್ ಹತ್ರ ಹೋಗಿ ಕೆಳಗೆ ಹಂಡೆದು ಆಫ್ ಮಾಡಕ್ಕೆ ನೋಡ್ತದಾನೆ. ಬನ್ನಿ, ಇವತ್ತಿನ ವಿಡಿಯೋ ಹೇಗೆ ಹೋಗುತ್ತೆ ನೋಡೋಣ. ಏನಿದು? ಎಂತ ತಾಳು? ಅಯ್ಯೋ ಇದು ಬೇಯ್ತು, ಬಿಸಿ ಇದೆ. ಅದಕ್ಕೆ ದೊಡ್ಡ ತಟ್ಟೆಲಿ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಅವನಿಗೆ ತಿನ್ನೋವರೆಗೂ ಸಮಾಧಾನ ಇಲ್ಲ. ಇಲ್ಲಿ ನೋಡಿ, ಇಂಥದ್ದೆಲ್ಲ ತಂದು ಇಲ್ಲಿ ಇಟ್ಟಿರ್ತಾನೆ. ಮುಟ್ಬೇಡ, ಸುಡುತ್ತೆ. ಇಲ್ಲಿಟ್ಟಿರ್ತಾನೆ. ಇಲ್ಲಿ ನೋಡಿ ಎಷ್ಟೆಲ್ಲ ಚಪಾತಿ ಮಾಡಿದ್ದಾನೆ. ಟಿ ವಿ ಹಾಕ್ಬೇಕಂತೆ ಗೊಂಬೆ. ಇನ್ನು ಅವನಿಗೆ ಟಿ ವಿ ತೋರಿಸ್ತಾ ಇದನ್ನು ತಿನ್ನಿಸ್ತೀನಿ.
ಇವಾಗ ಸ್ನೇಹಿತರೆ ಅವನಿಗೆ ಕಾಳು ಬಿಡಿಸ್ಕೊಡೋಣ ಅಂತ ಹೇಳಿ ಬಂದೆ. ಟಿ ವಿ ರಿಮೋಟ್ ಹುಡುಕ್ತಾಯಿದ್ದೆ, ಆ ಕಡೆ ಇತ್ತು, ತಕ್ಕೊಟ್ಟ ನೋಡಿ ಅವನೇನೆ. ಅವನಿಗೆ ಹೀಗೆ ಡೈಲಿ ಸಂಜೆ ಏನಾದ್ರು ಒಂದು ಸ್ನ್ಯಾಕ್ಸು ಬೇಕು. ಹೆಚ್ಚಿನ ಅಂಶ ಹಣ್ಣೇ ತಿಂತಾನೆ. ಈಗ ಬೇಸಿಗೆ ಆಗಿರೋದ್ರಿಂದ ಹಣ್ಣು, ಬಾಕಿ ಟೈಮಲ್ಲೂ ಈ ಸೀಸನ್ ಅಂತ ಫ್ರೂಟ್ ಇರುತ್ತಲ್ಲ ಅದನ್ನು ತಿಂತಾನೆ. ಹೆಚ್ಚು ಬಿಸ್ಕೆಟೆಲ್ಲ ಅವ್ನು ಇಷ್ಟನೇ ಪಡಲ್ಲ. ಏನೋ ತೀರಾ ಇದಾಗಿ ಕ್ರೀಮ್ ಬಿಸ್ಕೆಟ್ ಇದು ಮಾಡ್ತಾನೆ, ಅದನ್ನು ತಿನ್ನಲ್ಲ ಅವನು. ಆ ಕ್ರೀಮ್ ಅಷ್ಟೇ ತಿಂದು ವಾಪಸ್ ಕೊಟ್ಬಿಡ್ತಾನೆ. ಹಾಗಾಗಿ ನಾವು ಬಿಸ್ಕೆಟ್ ಯಾವುದು ತರಲ್ಲ. ಈ ಥರ ಏನಾದರೂ ಫ್ರೂಟು, ಡ್ರೈ ಫ್ರೂಟ್ಸು, ಈ ಥರದ ಮೆಕ್ಕೆಜೋಳ ಇಂಥದ್ದೇ ಏನಾದರೂ ಕೊಡ್ತಾ ಇರ್ತೀನಿ. ಇವತ್ತು ಸ್ವೀಟ್ ಕಾರ್ನ್ ಇತ್ತು, ಅದನ್ನು ಬೇಯಿಸಿ ಕೊಟ್ಟೆ. ಅವನಿಗದು ಸಿಕ್ಕಾಪಟ್ಟೆ ಇಷ್ಟ. ಅದು ನಾನು ಕೇಳ್ತಾ ಇದ್ದೆ 2 ದಿನದಿಂದ, ಅಮ್ಮ ತಾಳು, ಅದಕ್ಕೆ ಉಪ್ಪು ಅಂತ ಎಲ್ಲನ ನಾವು ತರ್ತಾ ಇರ್ತೀವಿ. ಇದೊಂದು ಸ್ವಲ್ಪ ನಮ್ಮನೆಯವರಿಗೂ ಈ ಸ್ವೀಟ್ ಕಾರ್ನ್ ಎಲ್ಲ ಇಷ್ಟ, ಹಾಗಾಗಿ ತಿಂತಾ ಇರ್ತಾರೆ. ಕೆಲವೊಂದು ಸರಿ ಹಸಿ ಶೇಂಗಾನ ತಂದು ಅದನ್ನ ಹುರಿದು ತಿನ್ನೋದು, ಬೇಯಿಸಿ ತಿನ್ನೋದು ಇಂಥದ್ದೆಲ್ಲ ಮಾಡ್ತೀವಿ. ಆದಷ್ಟು ಈ ಚಾಕ್ಲೇಟು ಬಿಸ್ಕೆಟ್ನ ಕೊಡಲ್ಲ. ನಾವಾಗಿ ದುಡ್ಡು ಕೊಟ್ಟು ತಂದು ಅವನಿಗೆ ಕೊಡಿಸೋದೇ ಇಲ್ಲ. ಇನ್ನು ಯಾರಾದರೂ ಕೊಡಿಸಿದ್ರೆ ಅಷ್ಟೇ. ಈಗ ಬೇರೆಯವ್ರಿಗೆ ಹೇಳಕ್ಕೆ ಬರಲ್ಲ, ಬೇಡ ಕೊಡಬೇಡಿ ಅಂತಂದು, ಆದರೂ ಕೊಡಿಸ್ತಾರಲ್ವ, ಆ ಥರದ್ದು ಏನಾದರೂ ಕೊಟ್ಟರೆ ತಿಂತಾನೆ. ಅವನಿಗೆ ಮಕ್ಕಳಿಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತು ಅದೆಲ್ಲ ತಿನ್ನೋದು ಅಂತ. ಕೊಟ್ಟರೆ ತಿಂತಾನೆ. ಬಿಸ್ಕೆಟ್ ಸ್ವಲ್ಪ ಕಮ್ಮಿ, ಚಾಕ್ಲೇಟ್ ಅದೆಲ್ಲ ಕೊಟ್ಟರೆ ತಿಂತಾನೆ. ನಾವು ಕೊಡಿಸಲ್ಲ ಅಷ್ಟೇ. ನಾವು ಈ ಥರದನ್ನೇ ಕೊಡೋದು ಆದಷ್ಟು. ನೋಡಿ, ಇದರಲ್ಲಿಂದ ಅದಕ್ಕೆ, ಅದರಲ್ಲಿಂದ ಇದಕ್ಕೆ ನಾವು ಬಿಡಿಸೋರಿಗೂ ಅವನಿಗೆ ಸಮಾಧಾನ ಇಲ್ಲ. ತೆಗ್ದು ಹಾಕೋದು, ತಕ್ಕಂಡು ತಿನ್ನೋದು ಹಿಂಗೆ ಮಾಡ್ತಿದ್ದಾನೆ. ಇನ್ನು ಸ್ನೇಹಿತರೆ, ನಾನು ಇನ್ನು ನಮ್ಮ ಮನೆಯವರು ಬರೋದನ್ನೇ ಕಾಯ್ತಾ ಇದ್ದೀನಿ. ಅವ್ರು ಬಂದ ತಕ್ಷಣ ನಾವು ಹೇಳಿದ್ನೆಲ್ಲ ಪೇಟೆಗೆ ಹೋಗ್ಬರೋಕ್ಕೆ ಒಂದು ಸ್ವಲ್ಪ ಸಾಮಾನಿದೆ ತರೋಕ್ಕಿಂತ ಅಲ್ಲಿ ಸ್ನೇಹಿತರೆ, ಅದು ಪೇಟೆಗೆ ಹೋಗೋಕ್ಕೆ ಹೊರಟಿದ್ದೀವಿ. ನಮ್ಮ ಬೈಕ್ ಸ್ಟಾರ್ಟ್ ಆಗ್ತಾಯಿಲ್ಲ. ನಮ್ಮ ಮನೆಯವ್ರನ್ನ ತಳ್ಕೊಂಡು ಹೋಗಿ ಮಾಡಿ ಸ್ಟಾರ್ಟ್ ಮಾಡ್ತಿದ್ದಾರೆ. ಸ್ಟಾರ್ಟ್ ಆಯಿತು, ಹೋಗಿ ಬೇಗ ಆಗ್ತಾ. ಆ ಬೈಕಿಂದೇ ಒಂದು ಸಮಸ್ಯೆ. ಎಲ್ಲಿಗೆ ಹೊಟ್ಟಿವಿ ಪಾಪ? ಪೇಟೆ ತಾಳು ತರಕ್ಕೆ ಹೋಗ್ತೀವಿ ಬರೀ ನಾವು. ಅವನಿನ್ನು ಆ ತಾಳಿ ಮೂಡಾಗೆ ಅದನ್ನು ತಿಂದು ಮಾಡಿನು. ಅಲ್ಲಿ ಮೇಲೆ ಕಾಣ್ತಾರದೇನದು? ದಂಡ ಅಂತೆ. ಚಂದ್ರ ಅಂತ ಹೇಳಕ್ ಬರಲ್ಲ ಅವನಿಗೆ, ದಂಡ ಅಂತ ಹೇಳ್ತಾನೆ. ಬಾಲೆ ಮೇಲೆ ಏನೈತೆ? ಮೇಲೆ ಏನೈತೆ? ಈಗ ಹೇಳ್ದಲ್ಲ, ಚಂದ್ರ ದಂಡ. ನೋಡಿದ್ರಲ್ವ ಸ್ನೇಹಿತರೆ, ನಮ್ಮ ಪಾಪು ಯಾವ ಥರ ಮಾತಾಡ್ತಾನೆ ಅಂತ. ಅವನಿಗಿನ್ನೂ ಅಷ್ಟೆಲ್ಲ ಮಾತು ಬರಲ್ಲ, ಕೆಲವೊಂದು ಅಕ್ಷರಗಳು ಬರಲ್ಲ, ಆದರೂ ಹೇಳ್ತಾನೆ. ಚೆನ್ನಾಗಿರ್ತತೆ ಅವನದು ಈ ಥರ ಮಾತುಗಳು ಕೇಳೋಕ್ಕೆ, ತೊದಲು ಮಾತುಗಳು. ಏನೋ ಒಂಥರ ಖುಷಿ ಅನಿಸ್ತತೆ. ಹಾಗಾಗಿ ನಿಮ್ಮ ಜೊತೆಗೂ ಕೂಡ ಅದನ್ನು ಶೇರ್ ಮಾಡ್ಕೊಂಡೆ. ಹೇಗೆ ಇತ್ತು ಅಂತ ಹೇಳಿ ತಿಳಿಸಿ. ಅವ್ನು ಮಾತಾಡಿದ್ದು ಇನ್ನು ನೆಕ್ಸ್ಟ್ ಬರೋಂಥ ವೀಡಿಯೋಗಳೆಲ್ಲ ಆದಷ್ಟು ಅವನ್ನ ಮಾತಾಡಿಸ್ತೀನಿ. ನಾವು ಮಾತಾಡಿಸ್ತಾ ಇದ್ದರೆ ಅವನು ಅದು ಹೇಳೋಕ್ಕೆ ಪ್ರಯತ್ನ ಪಡ್ತಾನಲ್ವ, ಅವನಿಗೆ ಬರದೇ ಇರೋ ಅಕ್ಷರಕ್ಕೆ ಏನೋ ಒಂದು ಅಕ್ಷರ ಸೇರಿಸಿ ಹೇಳ್ಬಿಡ್ತಾನೆ. ಚೆನ್ನಾಗಿರ್ತತೆ ಅವನ ಜೊತೆಗೆ ಮಾತಾಡೋಂಥದ್ದು. ಇನ್ನು ನಾವು ಪೇಟೆಗೆ ಹೋಗ್ತಾ ಇದ್ದೀವಿ. ಇಲ್ಲೇ ಹತ್ತಿರ ಸೂಪರ್ ಮಾರ್ಕೆಟ್ ಇತ್ತು, ಬಟ್ ನಮಗೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ನಮ್ಮ ಮನೆಯವ್ರದ್ದು ಒಂಚೂರು ಫೋನ್ ಏನೋ ಸರಿ ಮಾಡಿಸ್ಕೊಳ್ಳೋದಿತ್ತು. ಅವ್ರದ್ದು ಫೋನ್ಪೇ ಮತ್ತು ಗೂಗಲ್ ಪೇ ಏನೋ ಆಗಿಬಿಟ್ಟಿದೆ, ಅದನ್ನು ಸರಿ ಮಾಡಿಸ್ಕೊಬೇಕಾಗಿತ್ತು. ಹಾಗಾಗಿ ಮುಂದೆ ಹೋದ್ವಿ. ಇದು ನೋಡಿ, ಕೊಪ್ಪ ಗೌರ್ಮೆಂಟ್ ಹಾಸ್ಪಿಟಲ್. ನಮ್ಮ ಪಾಪು ಇಲ್ಲೇ ಹುಟ್ಟಿದ್ದು. ನಾನು ಅವನಿಗೆ ಪ್ರತಿ ಸರಿ ಹೋದಾಗೂ ಹೇಳ್ತಾ ಇರ್ತೀನಿ, ಪಾಪು ನೀನು ಇಲ್ಲೇ ಹುಟ್ಟಿದ್ದು ಅಂತ. ಪಾಪ ಅವನಿಗೆ ಏನು ಅರ್ಥ ಆಗುತ್ತೆ, ಈಗ ಇಷ್ಟು ಬೇಗ ಏನೂ ಅರ್ಥ ಆಗಲ್ಲ, ಮುಂದೆ ಹೋಗ್ತಾ ಅರ್ಥ ಆಗುತ್ತೆ. ಇನ್ನು ಅಲ್ಲೊಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಮತ್ತು ಸ್ವಲ್ಪ ದಿನಸಿ ತಗೊಂಡು ವಾಪಸ್ ಮನೆಗೆ ಹೋಗೋದಷ್ಟೇ. ನಾನು ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ, ಏನು ಊಟಕ್ಕೆ ಅದೆಲ್ಲನ. ಮತ್ತು ಮನೆಗೆ ಬಂದು ಅಡುಗೆ ಎಲ್ಲ ಮಾಡೋದೇನೂ ಇಲ್ಲ. ಅಲ್ಲಿ ಕೆಲಸ ಮುಗಿಸ್ಕೊಂಬಂದು ಊಟ ಮಾಡಿ ಮಲಗೋದಷ್ಟೇ. ನಾವು ಹೊರಟಿದ್ದೇ ಲೇಟ್ ಆಯಿತು. ಇವತ್ತು ನಮ್ಮ ಮನೆಯವ್ರು ಬಂದಿದ್ದು ಸ್ವಲ್ಪ ಲೇಟೇ ಆಯಿತು. ಇವಾಗ 8:15 ಆಲ್ಮೋಸ್ಟ್ ಅಲ್ಲಿ ಅರ್ಧ ಅಂಗಡಿ ಮುಚ್ಚುತ್ತಾ ಇದ್ದಾರೆ, ಅವಾಗ ಬರ್ತಾಯಿದ್ದೀವಿ. ಬಟ್ ನಾವು ಹೋಗ್ತಾ ಇದ್ದದ್ದು ಫೋನ್ ಅಂಗಡಿ ಓಪನ್ ಇತ್ತು, ಹಾಗಾಗಿ ನಾವು ಅಲ್ಲಿಗೆ ಹೊರಟಿದ್ದು. ಕೇಳ್ಕೊಂಡು ತೋರಿಸ್ತೀನಿ ನಿಮಗೆ ಯಾವ ಅಂಗಡಿಗೆ ಹೋಗ್ತಾಯಿದ್ದೀವಿ ಅಂತ ಹೇಳಿ. ಇಲ್ಲಿ ನೋಡಿ, ಅರ್ಧಕ್ಕರ್ಧ ಅಂಗಡಿ ಎಲ್ಲ ಕ್ಲೋಸ್ ಆಗ್ತಾಯಿದ್ದಾವೆ. ಇವಾಗ ಟೈಮ್ 8:15. ಇಷ್ಟೊತ್ತಲ್ಲಿ ಯಾರು ಹೋಗ್ತಾರೆ? ಏನು ಮಾಡೋದು, ನಮ್ಮ ಕೆಲಸನೇ ಆಗಲ್ವ. ಇವ್ರು ಬರದೆ ನಾವು ಹೋಗೋಕ್ಕಾಗಲ್ಲ. ಆಗಲೂ ಬಿಸಿಲಲ್ಲಿ ನಾನು ಪಾಪು ಕರ್ಕೊಂಡು ಹೋಗೋಕ್ಕಾಗಲ್ಲ, ಹಾಗಾಗಿ ಇವ್ರನ್ನ ಕಾದೇ ಹೋಗ್ಬೇಕು. ಇವ್ರ ಕೆಲಸ ಕೆಲವೊಂದು ಸರಿ ಒಂದೊಂದು ಥರ. ಕೆಲವೊಂದು ಸರಿ ಬೇಗ ಬರ್ತಾರೆ, ಕೆಲವೊಂದು ಸರಿ ಲೇಟಾಗಿ ಬರ್ತಾರೆ. ನಮ್ಮ ಪುಣ್ಯ ಇವತ್ತು ಇಷ್ಟೊತ್ತಿಗಾದರೂ ಬಂದರು. ಆ ಥರ ಇವತ್ತು ನಂದೇನು ಹೆಚ್ಚು ಕೆಲಸ ಇರಲಿಲ್ಲ, ಇವ್ರದ್ದೇನೆ. ಇನ್ನೇನು ಅಂಗಡಿ ಹತ್ರ ಬಂದ್ವಿ. ಇಲ್ಲಿ ನೋಡಿ, ಪೂರ್ವಿ ಮೊಬೈಲ್ಸ್ ಅಂತ ಇದೆಯಲ್ಲ,
ಅಲ್ಲೇ ನೋಡಿ ನಮ್ಮ ಪಾಪು ನಿಂತ್ಕೊಂಡಿದ್ದಾನೆ. ಫೋನ್ ಕ್ಯಾಮ್ರಾಗಳು ಕಾಣ್ತಾ ಇದ್ದಾವಲ್ಲ ಅದು ಮುಟ್ಬೋದು ಅಂತ ಹೇಳಿ ಅಲ್ಲಿ ಹೋಗಿ ಮುಟ್ಟಿ ನೋಡ್ತಾ ಇದ್ದ. ಫೋಟೋ ಬೇಡ ಅಂತ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಓಡ್ತಾ ಇದ್ದಾನೆ. ಇಲ್ಲಿ ಬಂದಿದ್ದು ಸರಿ ಮಾಡಿಸ್ಕೊಳ್ಳೋಕ್ಕೆ ಗೂಗಲ್ ಪೇ ಸರಿ ಮಾಡಿ ಕೊಟ್ಟರು, ಫೋನ್ಪೇನೂ ಸರಿಯಾಗಿಲ್ಲ. ಇವ್ರ ಸರ್ವಿಸ್ ಚೆನ್ನಾಗಿದೆ, ಚೆನ್ನಾಗಿ ಮಾಡಿಕೊಡ್ತಾರೆ. ನಾನು ಲಾಸ್ಟ್ ಟೈಮ್ ನಂದು ಫೋನು ಹಾಳಾದಾಗ ಇವ್ರ ಹತ್ರನೇ ತೊಗೊಂಬಂದಿದ್ದು. ಇನ್ನು ನಾವು ಅಲ್ಲಿಂದ ಸೀದಾ ಸೂಪರ್ ಮಾರ್ಕೆಟ್ಗೆ ಬಂದ್ವಿ. ಇಲ್ಲಿ ಹೇಳಿದ್ನಲ್ವ ಒಂದು ಕೆಲಸ ಅಷ್ಟೇ ಆಯಿತು, ಮತ್ತೊಂದು ಆಗಲಿಲ್ಲ. ಇನ್ನೊಂದು ದಿನ ಬರಬೇಕು. ಇನ್ನು ಅಂಗಡಿಗೆ ಬಂದ್ವಿ ಸೂಪರ್ ಮಾರ್ಕೆಟ್ಗೆ. ಅಲ್ಲಿ ಕೆಲಸ ಮಾಡೋ ಹುಡುಗಿರಿಗೆಲ್ಲ ನನ್ನ ಮಗ ಫೇವ್ರೆಟ್ಟು. ಬಂದ ತಕ್ಷಣ ಎತ್ಕೊಳ್ತಾರೆ ಮಾಡ್ತಾರೆ. ಈಗ ಸ್ವಲ್ಪ ಕಸ್ಟಮರ್ ಕಮ್ಮಿ ಅಲ್ಲ, ಹಾಗಾಗಿ ಅವರು ಮಾತಾಡಿಸ್ತಾ ಇದ್ರು ಪಾಪುನ. ನನಗೆ ಅರ್ಜೆಂಟ್ ಇವತ್ತು ಬೇಕಾಗಿದ್ದ ಸಾಮಾನು ಅಂದರೆ ಪೇಸ್ಟ್. ಕೆಲವೊಂದು ಸರಿ ಎಷ್ಟು ಸರಿ ಹೋಗಿರ್ತೀವಿ ಮರ್ತೇ ಹೋಗಿರ್ತದೆ. ನನಗೆ ಈ ಪೇಸ್ಟ್ ಭಾರಿ ಅರ್ಜೆಂಟ್ ಇತ್ತು, ನೆಕ್ಸ್ಟ್ ಡೇಗೆ ಇರಲೇ ಇಲ್ಲ ಆ ಥರ. ಹಾಗಾಗಿ ಫಸ್ಟ್ ಹೋದಳೆ ಪೇಸ್ಟ್ ಹತ್ರ ಓಡೋಗಿದ್ದಾಯಿತು. ಯಾವ್ದು ತಗೊಳ್ಳೋದು ಇದಾದ ಅಂತ. ಕೆಲವೊಂದು ಸರಿ ನಾವು ಚೇಂಜ್ ಮಾಡ್ತೀವಿ, ಪೇಸ್ಟು ರೆಗ್ಯುಲರಾಗಿ ಬಳಸೋದನ್ನೇ ಬಳಸಲ್ಲ. ಹಾಗಾಗಿ ಯಾವ್ದು ತಗೊಳ್ಳೋಣ ಅಂತ ಹೇಳಿ ಇಬ್ಬರು ಡಿಸ್ಕಸ್ ಮಾಡ್ತಾಯಿದ್ವಿ, ನಾನು ಮತ್ತು ನಮ್ಮ ಮನೆಯವರು ಇಲ್ಲಿ ಯಾವುದೋ ಬೇರೆ ಹಿಡ್ಕೊಂಡು ನಿಂತಿದ್ರು. ಹೀಗೆ ಅದ್ರ ಬಗ್ಗೆ ಒಂಚೂರು ಚರ್ಚೆ ಮಾಡಿ ಯಾವ್ದು ಬೇಕು ಏನು ಅಂತ ಹೇಳಿ ತಗೊಳ್ತಾ ಇದ್ದೀವಿ ನಾವು. ಇದು ನಮ್ಮ ಮನೆಯಿಂದ ಹತ್ತಿರ ಇದೆ ಸೂಪರ್ ಮಾರ್ಕೆಟು. ಆಮೇಲೆ ಎಲ್ಲ ಸಿಗುತ್ತೆ, ನಮಗೆ ಏನು ಬೇಕು ಎಷ್ಟೆಷ್ಟು ಬೇಕೋ ಅಷ್ಟನ್ನು ತೊಗೊಂಬರ್ಬೋದು. ಹಾಗಾಗಿ ನಾವು ಇಲ್ಲಿಗೆ ಹೋಗ್ತೀವಿ. ನಾನು ಸಾಕಷ್ಟು ಬಾರಿ ಈ ಒಂದು ಸೂಪರ್ ಮಾರ್ಕೆಟ್ನ ಹಿಂದಿನ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ. ಈಗ ತುಂಬ ದಿನ ಆಗಿತ್ತು ಅಲ್ಲಿ ಹೋಗಿ ವೀಡಿಯೋ ಮಾಡಿದೆ. ಹಾಗಾಗಿ ಇವತ್ತು ಹೋದಾಗ ಒಂದು ಸಣ್ಣ ವೀಡಿಯೋ ಮಾಡ್ಕೊಂಡೆ. ನನಗೆ ಪೇಸ್ಟ್ ಸಿಕ್ಕಿದ್ದಾದಮೇಲೆ ಇನ್ನೊಂದೆರಡು ಐಟಮ್ ಬೇಕಿತ್ತು. ಇಲ್ಲಿ ನೋಡಿ ಬೇಕಿಂಗ್ ಐಟಮು, ವಿಪ್ಪಿಂಗ್ ಕ್ರೀಮ್ ಮಾಡೋದು ಪೌಡರು ಅದನ್ನು ನೋಡೋಣ ಅಂತ ಹೇಳಿ ಬಂದಿದ್ದೀನಿ. ಅದನ್ನು ಏನು ಮಾಡ್ತೀನಿ ಏನು ನೆಕ್ಸ್ಟ್ ಬರೋ ಅಂಥ ವೀಡಿಯೋಗಳಲ್ಲಿ ಗೊತ್ತಾಗುತ್ತೆ. ನನಗೂ ಇನ್ನೂ ಐಡಿಯಾ ಇಲ್ಲ, ಬಟ್ ಅವೆಲ್ಲ ಬೇಕು ಅಂತ ಹೇಳಿ ತಗೊಂಡಿದ್ದೀನಿ. ಇವಾಗೇ ಮಾಡ್ತೀನ ಮುಂದೆ ಯಾವಾಗಾರು ಮಾಡ್ತೀನ ಗೊತ್ತಿಲ್ಲ, ಒಟ್ಟು ತಗೊಳ್ತಾ ಇದ್ದೀನಿ ಬೇಕು ಅಂತ. ನಮ್ಮ ಮನೆಯವ್ರು ಇವತ್ತು ಕೊಡಿಸೋ ಮೂಡಲ್ಲಿದ್ದಾರೆ. ಹಾಗಾಗಿ ಇನ್ನು ನಾನು ಇಲ್ಲಿ ನೋಡ್ತಾ ಇದ್ದೀನಿ ಯಾವ್ದು ತಗೊಂಡ್ರೆ ಚೆನ್ನಾಗಿ ಅಂತ ಹೇಳಿ. ಇಲ್ಲಿ ನೋಡಿ ವಿಪ್ಪಿಂಗ್ ಕ್ರೀಮಿಂದು ನಾನು ಫಸ್ಟ್ ಅನ್ಕೊಂಡಿದ್ದೆ ಬರೀ ಅದು ಕ್ರೀಮ್ ಥರ ಬರುತ್ತಲ್ಲ ಅಂತಂದು ಬೀಟ್ ಮಾಡಬೇಕು ಅಂತ. ಇಲ್ಲಿ ಪೌಡ್ರ್ ಅಂತ ಇತ್ತಲ್ಲ, ಆಮೇಲೆ ನೋಡಿ ಮಾಡಿ ಪೌಡ್ರು ಬರುತ್ತೆ ಅಂತ ಹೇಳಿ ಇದನ್ನು ತಂದಿದ್ದೀನಿ. ಇದು ಹೇಗೆ ಮಾಡೋದು ಏನು ನನಗೂ ಇನ್ನೂ ಗೊತ್ತಿಲ್ಲ. ಈಗ ಒಂದು 3-4 ವರ್ಷದ ಹಿಂದೆ ನಾನು ಪ್ಲೈನ್ ಕೇಕ್ ಅಷ್ಟೇ ಮನೇಲಿ ಒಂದು 4-5 ಸರಿ ಮಾಡಿದ್ದೆ, ಬಟ್ ಈ ಕ್ರೀಮ್ ಬಳಸಿ ಮಾಡಿಲ್ಲ. ಹಾಗಾಗಿ ಅದನ್ನೆಲ್ಲನೂ ಟ್ರೈ ಮಾಡೋಣ ಇನ್ನು ಮುಂದೆ ಅಂತ ಹೇಳಿ ನೋಡ್ತಾ ಇದ್ದೀನಿ ಅಷ್ಟೇ. ಇದು ಹೊಸದಾಗಿ ಇದು ನೋಡಿದ್ದು, ಇದನ್ನು ನೋಡೋಣ ಅಂತ ಹೇಳಿ ತಗೊಳ್ಳೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಮುಂದೆ ಬರೋ ಅಂಥ ವೀಡಿಯೋಗಳಲ್ಲಿ ಇದರಿಂದ ಏನು ಮಾಡ್ತೀನಿ ಅಂತ. ಅದಾದ ನಂತರ ಇಲ್ಲಿ ಸೂಪರ್ ಮಾರ್ಕೆಟಲ್ಲಿ ಕೆಲಸ ಮಾಡೋವಂಥ ಹುಡುಗಿಯರಿಗೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ಗೊತ್ತು. ಹಾಗಾಗಿ ಅವರು ಕೂಡ ಹಾಯ್ ಮಾಡ್ತಾರೆ. ಎಸ್ ಹಾಯ್ ನೋಡಿದ್ರಲ್ವಾ, ಅವರಿಗೆ ನೀವು ಕೂಡ ಹಾಯ್ ಮಾಡಿಬಿಡಿ. ನನ್ನ ಕಡೆಯಿಂದನೂ ನಿಮ್ಮಿಬ್ಬರಿಗೂ ಹಾಯ್. ಸಾರಿ, ಅವ್ರ ಹೆಸರು ನಾನು ಮರ್ತೋದೆ. ನೆಕ್ಸ್ಟ್ ಟೈಮ್ ಹೋದಾಗ ನೆನ್ಪಿಟ್ಕೊಳ್ತೀನಿ, ಕೇಳಿ ಮರ್ತೋಗ್ಬಿಡುತ್ತೆ ನನಗೆ ಯಾಕೆ ಅಂತ ಗೊತ್ತಿಲ್ಲ. ಅದಾದ ನಂತರ ಮತ್ತು ನಾನಿಲ್ಲಿ ಏನು ಹುಡುಕ್ತಾನೇ ಇದ್ದೀನಿ. ಇದು ಬೇಕಿಂಗ್ ಪೌಡರು ಮತ್ತು ಎಸೆನ್ಸ್ ಏನೋ ಬೇಕಿತ್ತು, ಅದನ್ನ ಹುಡುಕ್ತಾ ಇದ್ದೀನಿ. ನಮ್ಮ ಪಾಪ ಬಂದ್ಬಿಟ್ಟು ಅಲ್ಲಿ ನೋಡಿ ಸಣ್ಣ ಸಣ್ಣ ಬಾಟ್ಲಿದ್ದಾವಲ್ಲ, ಅದು ಔಷಧಿ ನಂದು ಅಂತ ಹೇಳ್ತಾ ಇದ್ದಾನೆ. ಅವನಿಗೆ ನಾವು ಈ ಶೀತ ಎಲ್ಲದ ಹಾಕ್ತೀವಲ್ಲ ಅದು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ನಾನು, ಔಷಧಿ ಅಂತ ಹೇಳ್ತಾ ಇದ್ದ. ಹಾಗೆ ನಾನಿಲ್ಲಿ ಸುಮಾರು ಹೊತ್ತು ನಿಂತು ನೋಡಿದೆ ನನಗೆ ಏನು ಬೇಕಾಗಿರಬಹುದು ಅಂತ ಹೇಳಿ. ನನಗೆ ಒಂದಿಷ್ಟು ರ್ಯಾಂಡಮ್ ಆಗಿ ಬೇಕು ಅನಿಸಿದ್ನ ನಾನು ತಗೊಂಡೆ. ಇನ್ನೂ ಏನಾದರೂ ನಾನು ಕೇಕ್ ಮಾಡೋಕ್ಕೆ ಶುರು ಮಾಡಿ ಬೇಕು ಅನಿಸಿದ್ನ ಹೋಗಿ ತರೋಣ ಅಂತ ಹೇಳಿ ಮತ್ತೆ ನಾನು ಸುಮ್ಮನಾದೆ. ನೋಡೋಣ, ಈಗ ಒಂದು 2-3 ಐಟಮ್ ಅಷ್ಟೇ ತಗೊಂಡಿದ್ದೀನಿ, ಸಾಕಾಗುತ್ತಾ ಅದರಲ್ಲೇ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನಾನು ಅದೆಲ್ಲ ಮಾಡಿದರೆ ಅದ್ರ ಜೊತೆ ವೀಡಿಯೋನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ, ಆವಾಗ ತೋರಿಸ್ತೀನಿ. ಅದಾದ ನಂತರ ಏನು ಹೆಚ್ಚು ಸಾಮಾನು ಬೇಡವಾಗಿತ್ತು. ಒಂದು ಸ್ವಲ್ಪ ಅಕ್ಕಿ ಅಷ್ಟೇ, ಒಂದು ಗೋಧಿ ಹಿಟ್ಟು ಬೇಕಿತ್ತು, ಅದನ್ನು ಕೂಡ ತಗೊಂಡೆ. ಇನ್ನು ಇದಾದ ನಂತರ ನಾವು ಹೋಗಿ ಸೂಪರ್ ಮಾರ್ಕೆಟ್ ಇದೆ ನೋಡಿ, ಕೊಪ್ಪ ಸೂಪರ್ ಮಾರ್ಕೆಟ್ ನೋಡಿದ್ರಲ್ವಾ, ಇದೇನೆ. ಇದೆಲ್ಲ ಇಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದು ಊಟ ಎಲ್ಲ ಆಗಿ ಪಾಪು ಇಲ್ಲಿ ನೋಡಿ ಬಂದ. ಅವನದು ಊಟ ಎಲ್ಲ ಮುಗಿದಿದೆ. ಅವನು ಏನೋ ಒಂದು ತಟ್ಟೆ ಅದು ಒಯ್ದಿರ್ತಾನೆ, ತಂದು ವಾಪಸ್ ಕೊಡ್ತಾ ಇದ್ದಾನೆ.
ಇನ್ನು ಈಗ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ. ಪಾತ್ರೆ ಎಲ್ಲನೂ ತೊಳೆದಿದ್ದಾಯಿತು ಊಟ ಮುಗಿಸಿ. ನಮ್ಮ ಮನೆಯವರು ಏನೋ ಮಾತಾಡ್ತಾ ಇದ್ವಿ, ಹಂಗೆ ವೀಡಿಯೋ ಮಾಡ್ಕೊಳೋದು ಆನ್ ಮಾಡೋದು ಮರ್ತೇ ಹೋದೆ ನಾನು. ನೋಡಿದರೆ ವೀಡಿಯೋನೇ ಆಗಿಲ್ಲ. ಇನ್ನು ಊಟ ಎಲ್ಲ ಆದಮೇಲೆ ಗ್ಯಾಸು ಶೆಲ್ಫು ಎಲ್ಲನೂ ಕೂಡ ಒರೆಸ್ತಾಯಿದ್ದೀನಿ, ಕ್ಲೀನ್ ಮಾಡ್ತಾಯಿದ್ದೀನಿ. ಇನ್ನು ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ಈ ಥರದ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾವ, ಡೈಲಿ ವಿಡಿಯೋಗಳು ಅಂತಂದು ಹೇಳಿ ತಿಳಿಸಿ ನನಗೆ. ನೀವು ಕಮೆಂಟ್ ಮಾಡಿ ತಿಳಿಸಿದರೆ ನನಗೆ ಗೊತ್ತಾಗುತ್ತೆ ವಿಡಿಯೋ ಹೇಗಿದೆ ಅಂತ ಹೇಳಿ. ಹಾಗೆ ಪ್ಲೀಸ್ ಪೂರ್ತಿಯಾಗಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಇನ್ನು ನೆಕ್ಸ್ಟ್ ಬರೋ ಒಂದು ವಿಡಿಯೋಗಳಲ್ಲಿ ಆದಷ್ಟು ಬೇರೆ ಏನಾದರೂ ಸ್ಪೆಷಲಾಗಿ ಇರೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೊಂದು 2 ದಿನ ಇದೆ, ಸ್ಪೆಷಲ್ ಡೇ ಕೂಡ ಇದೆ. ಗೊತ್ತಿಲ್ಲ ಹೇಗೆ ಏನು ಅಂತ ಹೇಳಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಏನಿರ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಈಗ ಪಾತ್ರೆ ತೊಳೆದಿದ್ದೆಲ್ಲ ಆಯಿತು, ಸಿಂಕ್ ಅದೆಲ್ಲನೂ ಕೂಡ ತೊಳಿತಾ ಇದ್ದೀನಿ. ಇದೆಲ್ಲ ರಾತ್ರಿಯೇ ಮಾಡಿ ಮುಗಿಸಿದರೆ ಬೆಳಗ್ಗೆ ಬೇಗ ಕೆಲಸ ಆಗುತ್ತೆ, ಮನೆ ಕೆಲಸ ಎಲ್ಲನ. ಹಾಗಾಗಿ ಇನ್ನು ಇವತ್ತಿನ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸಿ. ಹೋಗಿ ಬರ್ತೀನಿ, ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನೋಡಿ, ನಾನು ಕ್ಲೀನ್ ಆದಮೇಲೆ ಅಡುಗೆ ಮನೆ ಹೇಗೆ ಕಾಣ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ. ಇನ್ನು ನೋಡಿ, ನಮ್ಮ ಪಾಪು ಮತ್ತು ನಮ್ಮ ಮನೆಯವರು ಇಲ್ಲಿದ್ದಾರೆ, ಟಿ ವಿ ನೋಡ್ತಾ ಇದ್ದಾರೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.